ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಆದಷ್ಟು ಸ್ವರ ಹಿಡಿದು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ಬೆಳಗ್ಗೆ 4:25 ಎದ್ದಿದ್ದೇನೆ. ಯಾಕಪ್ಪ 4:25 ಎದ್ದದ್ದು ಅಂತ ಕೇಳಿದರೆ, ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಧನುರ್ಮಾಸದ ಧನು ಪೂಜೆ ಆಗ್ತಾ ಉಂಟು. ಸುಮಾರು ಎಲ್ಲ ದೇವಸ್ಥಾನಗಳಲ್ಲಿ ಆಗ್ತಾ ಇರ್ತದೆ, ಬಟ್ ನಮಗೀಗ ಹತ್ತಿರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ಅಲ್ಲಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ನಾನು ನನ್ನ ಯಜಮಾನರು ಮಾತ್ರ ಹೋಗ್ತಾ ಇರೋದು, ಮಕ್ಕಳಿಬ್ಬರು ನೈತೆ, ಹಾಗಾಗಿ ಮೆಲ್ಲ ಮಾತಾಡ್ತಾ ಇದ್ದೇನೆ. ಅವರನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಒಂದು ಚಳಿ, ಮತ್ತೊಂದು ಇಷ್ಟು ಬೇಗ ಎಬ್ಬಿಸಿ ಕರ್ಕೊಂಡು ಹೋದರೆ ಅವರಿಗೂ ಕಿರಿಕಿರಿ, ನಮಗೂ ಕಿರಿಕಿರಿ. ಹಾಗಾಗಿ ಅವರಿಬ್ಬರನ್ನು ಇಲ್ಲೇ ಮಲಗಿಸಿ ನಾವಿಬ್ಬರು ಹೋಗ್ತಾ ಇದ್ದೇವೆ. ಇದರ ಜೊತೆ ನನ್ನ ಲೈಫಲ್ಲಿ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದಂತಹ ದಿವಸ ನಿನ್ನೆ. ಏನದು ಗುಡ್ ನ್ಯೂಸ್? ನಿಮಗೆ ಗೆಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆದರೆ ನಾನು ಆನ್ಸರ್ ಅದಕ್ಕೊಂದು ಸಪ್ರೇಟ್ ಬ್ಲಾಗ್ ಮಾಡಿಯೇ ಹಾಕ್ತೇನೆ. ನಿನ್ನೆ ದಿನ 10 ಆನಂದ ಬಾಷ್ಪ ಹಾಕಿ ಎಲ್ಲ ಆಯಿತು, ಹಾಗಾಗಿ ಇವತ್ತದು ಬರ್ತಾ ಇಲ್ಲ. ಇರಲಿ, ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಈಗ ಗಂಟೆ 4:50 ಸೊ ಇನ್ನು ಹೊರಡೋದು ಬೇಗ. ನನ್ನ ಪತಿ ದೇವರು ಬರಬೇಕಷ್ಟೇ ಕಾಣ್ತದ. ಎಸ್, 4:50 ನಂಗೆ ಹೊರಟಾಯಿತು. ಯಾವತ್ತು ನಾನು ಸ್ವಲ್ಪ ಲೇಟ್ ಆಯಿತು. ಅವರು ಹೊರಟು ಕಾರ್ ಹತ್ರ ಇದ್ದಾಗ ಒಳಗಿಂದ ದಡಬಡಾಯಿಸ್ಕೊಂಡು ಹೊರಗೆ ಓಡ್ತಾನೆ. ಯಾಕಂತೇಳಿದ್ರೆ ಮಕ್ಕಳನ್ನು ಹೊರಡಿಸಿ ನಾನು ಹೊರಟು ಹೋಗುವಾಗ ತಡ ಆಗ್ತದೆ. ಆದರೆ ಇವತ್ತು ನಾನು ಫಸ್ಟ್ ರೆಡಿಯಾಗಿದ್ದೇನೆ. ಯಾಕಂತೇಳಿದ್ರೆ ಮಕ್ಕಳನ್ನು ಹೊರಡಿಸುವ ಕೆಲಸ ಇಲ್ಲೆಲ್ಲ. ಹಾಗೆ ಇನ್ನು ಬಂದ ನಂತರ ಮನೆ ಕೆಲಸ ಅದು ಇದೆಲ್ಲ ಇರ್ತದೆ. ಈಗ ಅಷ್ಟು ಬೆಳಗ್ಗೆ ಏನಿಲ್ಲ. ಹಾಗೆ ಪತಿದೇವರಿಗೆ ಕಾಯ್ತಿದ್ದಾನೆ. ಅವ್ರು ಬಂದ ಕೂಡಲೇ ರಪ್ಪ ಧನು ಪೂಜೆಗೆ ಹೊರಟು ಹೋಗೋದು. ನಾನು ನನ್ನ ಬಾಲ್ಯಕಾಲದಲ್ಲಿ ಬೆಳ್ಳಾರೆ ಅಜ್ಜಪ್ಪಿಲ ದೇವಸ್ಥಾನದಲ್ಲಿ ಧನು ಪೂಜೆಗೆ ಹೋಗ್ತಿದ್ದೆ, ಸುಮಾರು 15-18 ವರ್ಷದ ಹಿಂದೆ. ಅದಾದ ನಂತರ ಇವತ್ತೇ ಹೋಗ್ತಾ ಇರೋದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಧನು ಪೂಜೆಗೆ. ಬೆಳಗ್ಗೆ ಮಕ್ಕಳು ನೋಡಿ ಅಲ್ಲಿ ಅಂಗಳದ ತುದಿಗೆ ಹೋಗಿದ್ದಾರೆ. ಅಲ್ಲಿ 3 ನವಿಲು ಉಂಟು, ಹಾಗಾಗಿ ಅಲ್ಲಿ ಹೋಗಿದ್ದಾರೆ. ಅವನಿಗೆ ಚಳಿ ತಡೀಲಿಕ್ಕೆ ಆಗ್ತಾ ಇಲ್ಲ, ತಲೆಗೆ ಟೊಪ್ಪಿ ಮಾತ್ರ ಹಾಕ್ಕೊಂಡದ್ದು. ಅವಳಿಗೇನಾಗ್ತಾ ಇಲ್ಲ, ಅವಳು ಬಾರಿ ಜೋಶಲ್ಲಿದ್ದಾಳೆ. ಬಾ ಅಂತ ಕರೀತಿದ್ದಾಳೆ. ಅದ ತಂಗೆ ದಿನಗೊಳ್ಳುದು, ಈಗ ತಂಗೆಲ್ಲ ಯಾರು ಕರೆದ್ರೂ ಬೇಡ ಅಂತಾಗಿದೆ. ಅಲ್ಲಿ 3 ನವಿಲು ಉಂಟು. ಅದನ್ನು ಓಡಿಸ್ಲಿಕ್ಕೆ ನಾಯಿ ಕೂಡ ಬಂದಿದೆ, ಬೇರೆಯವರ ನಾಯಿ, ನಮ್ಮ ನಾಯಿ ಅಲ್ಲ. ಹಾಗೆ ಬಾ ತಂಗೆ, ಬಾ. ಹೇಗುಂಟು ಚಳಿ ತುಂಬಿದ ವಾತಾವರಣ. ನಾನು ನೋಡಿ ಇವತ್ತು ಎಷ್ಟೋ ಸಮಯದ ನಂತರ ನನ್ನ ಟೊಪ್ಪಿಯನ್ನು ಹೊರಗೆ ತೆಗೆದೆ ತಲೆಗೆ. ಸ್ವಲ್ಪ ಕಿವಿ ಬೆಚ್ಚಗಾದರೆ, ಕಿವಿಗೆ ಏನಾದ್ರು ಬಟ್ಟೆ ಇಂಥದ್ದು ಹತ್ತೆ ಏನಾದರೂ ಇಟ್ಟರೆ ದೇಹ ಬೆಚ್ಚಗಿರ್ತದಲ್ಲ, ಹಾಗೆ ಎಷ್ಟೋ ಸಮಯ ಆದ ನಂತರ ಟೊಪ್ಪಿ ಹೊರಗೆ ತೆಗೆದದ್ದು. ಗುಡಿಸುವ ಕಾರ್ಯಕ್ರಮ ಆಗ್ತಾ ಉಂಟು ನನ್ನದು. ಒಳಗೆಲ್ಲ ಗುಡಿಸಿ ಆಯಿತು, ಈಗ ಅಲ್ಲಿ ಹೊರಗೆ ಗುಡಿಸ್ತಾ ಇದ್ದಾನೆ. ಬಾ ತಂಗೆ, ಅಲ್ಲೇ ಇದ್ದಾಳೆ ಅವಳು. ಅಲ್ಲೇ ಉಂಟು ನವಿಲು ಕೂಡ, ಎಡೆಯಲ್ಲಿ ಆ ಬಾಳೆ ಗಿಡದ ಎಡೆಯಲ್ಲೆಲ್ಲ ಉಂಟು.
ನಿಲ್ಲ ಅದೇ ಹತ್ತಲು ನೋಡ್ತಾಳೆ ಹಿಡಿದ್ರೆ ನೀನು ಹತ್ಸು ಅದ ಕಲ್ತತ್ತದ ಮೆಲ್ಲ 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 ನೀನು ಫಸ್ಟ್ ಹೇಳಿ ನಿಲ್ಲು ನಿಲ್ಲು ಹಾಂ ಈಗ ಎತ್ತು ಓ ಮೆಲ್ಲ ಎಂತಕ್ಕೂ ಹಂಗೆಲ್ಲ ಮಾಡ್ರಿ ನೀನು ಇಳಿಸಲೋಗಿಡತ್ತ ಒಬ್ಬ ಇವ್ರ ಆಟ ಸರ್ಕಸ್ ನಮಗೆ ಇಲ್ಲಿ ಜೀವ ಬಾಯಿಗೆ ಬರ್ತದೆ. ಟೈಟಲಲ್ಲಿ ನೋಡಿರ್ತೀರ ಎಲ್ಲ ಹೆಣ್ಮಕ್ಳಿಗೆ ಒಂದು ಉಪಯೋಗ ಆಗುವಂತಹ ಬ್ಲೌಸ್ ಬಗ್ಗೆ ಹೇಳ್ತೇನೆ ಅಂತ ಹೇಳಿ. ನಿಮ್ಮಲ್ಲಿ ಇದನ್ನು ಸುಮಾರು ಜನ ಈಗಾಗಲೇ ಉಪಯೋಗಿಸ್ತಾ ಇದ್ದಿರಬಹುದು ಅಥವಾ ಗೊತ್ತಿಲ್ಲದೇ ಇರಬಹುದು. ಗೊತ್ತಿಲ್ಲದವರಿಗೋಸ್ಕರ ಈ ಮಾಹಿತಿ ಆಯಿತಾ. ಇದೊಂಥರ ಸ್ಟ್ರೆಚಬಲ್ ಬ್ಲೌಸ್. ಮೊದಲೆಲ್ಲ ಈ ನಾವು ಸಣ್ಣದಿರಬೇಕಿದ್ರೆ ಎಲ್ಲ ಒಂದು ವೆಲ್ವೆಟ್ ಬ್ಲೌಸ್ ಬರ್ತಿತ್ತು ಸ್ಟ್ರೆಚಬಲ್, ಬ್ಲ್ಯಾಕ್, ಬ್ರೌನ್, ಮೆರೂನ್, ವೈಟ್ ಕಲರಲ್ಲೆಲ್ಲ ಅದೇ ಥರದ ಸ್ಟ್ರೆಚಬಲ್ ಬ್ಲೌಸ್ ಇದು. ಆದರೆ ವೆಲ್ವೆಟ್ ಅಲ್ಲ, ಒಂದು ಬನಿಯನ್ ಟೈಪಿನ ಮೆಟೀರಿಯಲ್, ಭಾರಿ ಸ್ಮೂತ್ ಉಂಟು. ಎಲ್ಲ ಸೈಜ್ಗಳಲ್ಲಿ ಸಿಗ್ತದೆ. 28ರಿಂದ ಶುರುವಾಗಿ 38 ಅದರ ಮೇಲೆವರೆಗೆ ಇರಬೇಕು ಸೈಜ್. ಭಾರಿ ಸುಲಭ ಆಗ್ತದೆ. ಈ ಥರ ನಾವು ಟೀ ಶರ್ಟನ್ನು ಹಾಕ್ಕೊಂಡ ಹಾಗೆ ಈ ಬ್ಲೌಸನ್ನು ಹಾಕ್ಕೊಳ್ಳೋದು. ಇದು ಪುತ್ತೂರಲ್ಲಿ ಬಹುಶಃ ನನಗೆ ಗೊತ್ತಿರುವ ಹಾಗೆ ಯಾವ ಅಂಗಡಿಯಲ್ಲೂ ಇಲ್ಲ. ಅಥವಾ ನೀವು ಪುತ್ತೂರಿನ ಆಸ್ಪಾಸ್ನವ್ರು ಪುತ್ತೂರಲ್ಲೆಲ್ಲರೂ ಬೈ ಮಾಡಿದ್ದು ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇದರಿಂದ ಬಾಕಿದವರಿಗೆ ಸಹ ಹೆಲ್ಪ್ ಆಗ್ತದೆ. ಬಟ್ ಅಂಗಡಿಯಲ್ಲೇ ತೆಗಿಬೇಕು ಅಂತ ಹೇಳಿದರೆ ನನಗೆ ಗೊತ್ತಿರುವ ಹಾಗೆ ಪೆರ್ಲದಲ್ಲಿ ಮಮ್ಮಿ ಡ್ಯಾಡಿ ಅಂತ ಹೇಳುವ ಒಂದು ಬಟ್ಟೆ ಅಂಗಡಿಯಲ್ಲಿ ಸಿಗ್ತದೆ ಅಂತ ಸುಮಾರು ಜನ ಹೇಳಿದ್ದು. ಎಲ್ಲ ಬಣ್ಣದಲ್ಲಿ ಸಹ ಸಿಗ್ತದೆ ಆಯಿತಾ. ಇದೀಗ ಕಪ್ಪು ಬಣ್ಣ ನಾನು ತರಿಸಿದ್ದು ಮೀಶೋದಿಂದ. ಇದನ್ನು ನಾನು ನನ್ನ ಅತ್ತೆಗೋಸ್ಕರ ತರಿಸಿದ್ದು. ನನಗೆ ಈ ಮೆಟೀರಿಯಲ್ ತುಂಬ ಇಷ್ಟ ಆಗಿದೆ. ಬಟ್ ನನಗೆ ಹಾಕಲಿಕ್ಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಸಪೂರದವರಿಗೆ ಈ ಥರ ಸ್ಕಿನ್ನಿ ಇದೆಲ್ಲ ಹಾಕಿದಾಗ ಅದು ಸ್ಕಿನ್ನಿ ಟೈಟಾಗಿ ಕೂತ್ಕೊಳ್ತದೆ ಮತ್ತು ಕೂಡ ಸಪೂರ ಕಾಣಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಸೊ ಈ ಥರ ಉಂಟು ಬ್ಲೌಸ್. ಇದು ನನ್ನ ಅತ್ತೆಗೂ ಹಾಗೆ ಭಾರಿ ಇಷ್ಟ ಆಗಿದೆ. ಇದು ಈ ಸೈಡ್ ಫ್ರಂಟ್, ಈ ಸೈಡು ಬ್ಯಾಕ್. ನನ್ನ ಅತ್ತೆಗೆ ನಾವು ತರಿಸಿದ ಸೈಜ್ ಇದು. ಇದರಲ್ಲಿ XL ಅಂತ ಉಂಟು. 36 ನಾವು ತರಿಸಿದ್ದು, ಬಹುಶಃ 36 ನಾವು ತರಿಸಿದ್ದಿದು. ನಿಮ್ಮ ಬಾಡಿ ಅಳತೆಯ ಮೇಲೆ ನೀವು ಇದನ್ನು ತರಿಸಿ. ತುಂಬ ಫಿಟ್ಟಾಗಿ ನಿಲ್ತದೆ. ಆಗಾಗ ದಪ್ಪ ಸಪುರ ಆಗುವವರಿಗೆ ಒಂದು ಒಳ್ಳೆಯ ಬ್ಲೌಸ್ ಆಯಿತಾ. ನಾನು ಇದನ್ನು ಸುಮಾರು ಜನ ಹಾಕೋದನ್ನು ನೋಡಿದ್ದೇನೆ. ಇದು ನಾನು ತರಿಸಿದ್ದು ಮೀಶೋದಿಂದ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಹಾಗೆ ಪೆರ್ಲದ ಮಮ್ಮಿ ಡ್ಯಾಡಿಯಲ್ಲಿ ಸಿಗ್ತದೆ ಅಂತ ಹೇಳಿದೆಲ್ಲ, ಅದು ಇದು ನೋಡಿ, ಇದು ವೈಟ್ ಕಲರ್ ಇದು. ಸೊ ಈ ಥರ ಉಂಟಿದು ಆಯಿತಾ. ಇದಕ್ಕೂ ನಾನು ಮೀಶೋದಲ್ಲಿ ತರಿಸಿದ್ದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದರೆ, ಈ ಪೆರ್ಲದ ಮಮ್ಮಿ ಡ್ಯಾಡಿಯಲ್ಲಿ ಸಿಕ್ಕೋದು ಇದೊಂದು ಸ್ವಲ್ಪ ದಪ್ಪ ಉಂಟು ಮೆಟೀರಿಯಲ್. ಇದರಷ್ಟು ದಪ್ಪ ಈ ಮೀಶೋದ್ದು ಇಲ್ಲ. ನಾನು ತರಿಸಿದ್ದು ಸ್ವಲ್ಪ ಹಣ ಜಾಸ್ತಿ ಕೊಟ್ಟಷ್ಟು ನಿಮಗೆ ದಪ್ಪದ್ದು ಸಿಗಬಹುದು. ನಾನು ಸ್ಟಾರ್ಟಿಂಗ್ ರೇಟಿನದ್ದು ತರಿಸಿದ್ದಾಯ್ತಾ. ಆಮೇಲೆ ಪೆರ್ಲದ ಅಂಗಡಿಯಲ್ಲಿ ಸಿಕ್ಕಿದ್ದು ಕೈ ಒಂದು ಉದ್ದ ಉಂಟು, ಸ್ವಲ್ಪ ಜಾಸ್ತಿ ಉದ್ದ ಉಂಟು. ಈ ನಾನು ಆನ್ಲೈನಲ್ಲಿ ತರಿಸಿದ್ದು ಇದರಷ್ಟು ಉದ್ದ ಇಲ್ಲ. ಎರಡು ಸಹ ಬ್ಲೌಸಿನ ಅಳತೆ ಒಂದಾಯ್ತು, 36 ಎರಡು ಸಹ. ನೋಡಿ ಇಷ್ಟು ವ್ಯತ್ಯಾಸ ಉಂಟಾಗಲ್ಲ. ಸಾಧಾರಣ ಇಷ್ಟು ಉದ್ದ ಉಂಟು ವೈಟ್ ಇದು. ಭಾರಿ ಕಂಫರ್ಟೇಬಲ್ ಆಗ್ತದೆ. ಬನಿಯನ್ ಮೆಟೀರಿಯಲ್ ಅಂದರೆ ಗೊತ್ತಿರ್ತದಲ್ಲ, ಮೈಗೆ ಭಾರಿ ಒಳ್ಳೆಯದಾಗ್ತದೆ ಹಾಕಲಿಕ್ಕೆ. ಸೊ ನಾನು ಬೇಕಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರಿಗಾದರೂ ಬೇಕು ಅಂತ ಹೇಳಿದರೆ ಮೀಶೋದಲ್ಲಿ ಖಂಡಿತ ಬೈ ಮಾಡಬಹುದಾಯ್ತಾ. ನಾನು ಇದನ್ನು ತರಿಸಿದ್ದು ಮೀಶೋದಿಂದ. ನನ್ನಂತೆಗಂತೂ ಭಾರಿ ಖುಷಿಯಾಗಿದೆ. ಇದಾದ ನಂತರ ಬೇಕಾದರೆ ನೆಕ್ಸ್ಟ್ ಯಾವ ಕಲರು ನೋಡಿ ಹಾಗೆ ಕಂಫರ್ಟೇಬಲ್ ಆದರೆ ತರಿಸುವ ಅಂತ ಹೇಳಿ ಒಂದನ್ನು ತರಿಸಿದ್ದು. ಯಾರಿಗೆ ಬೇಕಾದರೂ ಬೈ ಮಾಡಬಹುದು. ಎಲ್ಲ ಅಳತೆಯಲ್ಲಿ ಸಿಗ್ತದೆ. ಎಸ್ಪೆಷಲಿ ಆಗಾಗ ದಪ್ಪ ಸಪುರ ಆಗೋರಿಗೆ ಭಾರಿ ಹೆಲ್ಪ್ಫುಲ್ ಆಯಿತಾ ಈ ಥರದ ಬ್ಲೌಸ್. ಹಾಗೆ ನಿಮ್ಮಲ್ಲಿ ಎಷ್ಟು ಇದನ್ನು ಉಪಯೋಗಿಸ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನಿಮ್ಮ ಅನುಭವಗಳನ್ನು ಕೂಡ ಹೇಳಿಕೊಂಡ್ರೆ ಯಾರಿಗೆಲ್ಲ ತಗೊಳ್ಬೇಕು ಅಂತ ಮನಸ್ಸಿರ್ತದೋ ಅವರಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ನನ್ನ ಅನಿಸಿಕೆ.
ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಾನು ಆಗ ಹೇಳಿದಂತಹ ಸ್ಟ್ರೆಚಬಲ್ ಬ್ಲೌಸ್ ಉಂಟಲ್ಲ, ಅದು ನಿಮಗೆ ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಉಂಟು, ಹಾಗೆ ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಉಂಟು. ಹಣದ ವಿಷಯಕ್ಕೆ ಬಂದರೆ ಮೀಶೋದಲ್ಲಿ ಸ್ವಲ್ಪ ಕಡಿಮೆ ಆ ಬ್ಲೌಸ್ಗಳಿಗೆ, ಮತ್ತು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಸಾಧಾರಣ ಒಂದೇ ರೀತಿಯ ಅಮೌಂಟ್ ಉಂಟು. ಇವತ್ತು ರಾತ್ರಿ ನನ್ನ ಗಂಡನ 2ನೇ ತಂಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಹಾಗಾಗಿ ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಕೇಪುಳ ಹೂವನ್ನು ಸುರಿದೆ ಅಲ್ಲಿ ತಗೊಂಡು ಹೋಗಲಿಕ್ಕೆ ದೇವರಿಗೆ ಪೂಜೆಗೆ ಅಂತ. ಇವಳ ಅಣ್ಣ ಅಜ್ಜಾಜಿ ಜೊತೆ ಪುಟ್ಟತ್ತೆ ಮನೆಗೆ ಹೋಗಿದ್ದಾನೆ. ಅಲ್ಲಿ ಸತ್ಯನಾರಾಯಣ ಪೂಜೆ ಇವತ್ತು ರಾತ್ರಿ. ನಾನಾಗ ಹೂ ಕೊಟ್ಟದ್ದು ನೋಡಿದ್ರಲ್ಲ ಅಲ್ಲಿ. ಈಗ ಇವಳದ್ದು ಇಲ್ಲಿ ಆಗೋಗ್ತಾ ಉಂಟು. ಈ ಒಂದು ಇದರಲ್ಲಿ ಮನೆ ಆಟ ಜೋರಾಗಿದೆ. ಹೊಂದಿ ಬಂತ ಮಗಳು, ಅದ್ಯಾರಲ್ಲಿ ಕೂಚಿದ್ದು? ಯಾರದು ಯಾರದು ಯಾರು? ಮುತ್ತಜ್ಜಿ. ಯಾರು? ಆರು ಮಗಳು ಇದಾರು ಇಲ್ಲಿ ಮುದಿ ಅಜ್ಜಿಯಾ? ಮುದಿ ಅಜ್ಜಿ ಬಾ ಆಟಾಡು. ನಾನೊಂದರಿ ದೇವ್ರಿಗೆ ಹಾಲು ಮಾಡಿಕ್ಕೆ ಬತ್ತ ಬತ್ತೀಯ ನೀನು? ಬಾ ಚಾಮಿ ಮಾಡಿಕ್ಕೆ ಬಪ್ಪ. ಮತ್ತು ಮುತ್ತಜ್ಜಿ ಒಟ್ಟಿಗೆ ಆಟಾಡು. ಅವಕ ಇದ್ದಿಲ್ಲ, ನಾನು ಕಿಚ್ಚಲ್ಲಿ ಹಾಕಿದ್ದೆ. ನಾನು ಒಳಗೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾದೆ. ಇಲ್ಲಿ ಮುತ್ತಜ್ಜಿ ಹಾಗೆ ಚಿಳ್ಳಿ ಆಟ ಆಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ನಾನು ಹಿಂದಿನಿಂದ ವೀಡಿಯೋ ಮಾಡಲಿಕ್ಕೆ ಬರುವಾಗ ಸ್ವಲ್ಪ ತಡ ಆಗಿತ್ತು. ಇವರ ಆಟ ಸ್ವಲ್ಪ ಕಡಿಮೆ ಆಗಿತ್ತು. ನಾನು ಪಲಾವಿಗೆ ಮಸಾಲೆ ಎಲ್ಲ ಕಡಿತಾ ಇದ್ದೆ, ನಾಳೆ ಬೆಳಗ್ಗೆ ಪಲಾವ್ ಮಾಡುವ ಅಂಥೇಳಿ. ಇವಳಿಲ್ಲಿ ಶಬರಿಮಲೆದು ಅರವಣ ಪಾಯಸ ಬರ್ತದಲ್ಲ, ಅದು ಮಾವನಿಗೆ ಮೊನ್ನೆ ಯಾರೋ ಕೊಟ್ಟಿದ್ದರು. ಅದು ಲಾಸ್ಟ್ 1-2 ಸ್ಪೂನ್ ಇತ್ತು, ಅದನ್ನು ಕೊಟ್ಟಿದ್ದೆ. ತಿಂತಾ ಕೂತಿದ್ದಾಳೆ ನೋಡಿ. ಒಪ್ಪ ಇದ್ದ ಮಗಳು? ಒಪ್ಪ ಇದ್ದ ಅಮ್ಮಂಗೆ? ಏನಾಗಿ? ಓ, ಭಾರಿ ಬಂದಿದೆ ಚಮಚದಲ್ಲಿ ನೋಡಿ ಎಷ್ಟು ಬಂದಿದೆ ಅಂತ. ಆತು ತಿನ್ನು. ಅಮ್ಮಂಗೆ ಅರಿಲಿಲ್ಲ ಅಂತ ಗೊತ್ತಾಯ್ತು ಅವಳಿಗೆ. ಏನಾಗಿ ಪೋಚ? ಆತು ತಿನ್ನಾತ. ಒಪ್ಪ ಇದ್ದ? ಮುಖ ಪೂರ್ತಿ ಅರವಣ ಪಾಯಸ ಇದಲ್ಲ ಮಗಳು? ಇನ್ನೂ ಇದ್ದ? ಓ, ಸೈಡಲ್ಲೆಲ್ಲ ಉಂಟದ, ನಿನ್ನ ಮುಗಿಸದೆ ಕೊಡೋದಿಲ್ಲ ಅವಳು. ಆಯಿತು ತಿನ್ನು ಅಷ್ಟೇ, ಇನ್ನು ಊಟದ ಕತೆ ಗೋವಿಂದ. ಮಕ್ಕಳು ಮಲಗಿದ್ರೆ ಅಮ್ಮಂದ್ರಿಗೆ ಒಂದು ಅರ್ಧ ಕೆಲಸ ಮುಗ್ದ ಹಾಗೆ ಅಂತೆ. ಮಗ ಇಲ್ಲ, ಅವನು ಪುಟ್ಟತ್ತೆ ಮನೆಗೆ ಹೋಗಿದ್ದಾನೆ. ಮಗಳು ನಿದ್ದೆ ಮಾಡಿದ್ಲು. ನಂದು ಊಟ ಎಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಉತ್ತರ ಕೆಲಸ ಉಂಟು, ಈ ಮಕ್ಕಳದ್ದು ಅದು ಇದು ಯಥಾಸ್ಥಾನಕ್ಕೆ ಸೇರಿಸುವ ಕೆಲಸ ಎಲ್ಲ. ಅದೆಲ್ಲ ಆದ ನಂತರ ನಾನು ಸಹ ಹಾಸಿಗೆಯಲ್ಲಿ ಪವಡಿಸೋದು. ಆಯಿತಾ? ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.